ಸಾರಿ ವಸು, ಅದೆಷ್ಟು ಒದ್ದಾಡು. ಆದರೆ ನಾನು ಫಸ್ಟ್ ಇಲ್ಲಿಂದ ಎಸ್ಕೇಪ್ ಆಗಿಬಿಡ್ಬೇಕು. ಆಗಲೇ ನಾನು ಸೇಫ್ ಆಗಿರೋದಕ್ಕೆ ಸಾಧ್ಯ. ಇಲ್ಲಿಂದ ಎಲ್ಲಾದರೂ ದೂರ ಹೋಗ್ಬಿಡ್ತೀನಿ, ಯಾರು ಕಣ್ಗೂ ಕಾಣಿಸ್ಕೊಳ್ಳಲ್ಲ. ಇವ್ರು ಯಾಕೆ ಇಲ್ಲಿ ಬಂದರು? ಯಾರಪ್ಪ ಈ ಸರೋತ್ನಾಗೆ? ಹಲೋ ಪುಟ್ಟಕ್ಕ. ಹಾಂ ಅವರೇ, ಈಟೊತ್ನಾಗೆ ನೀವು ಅಲ್ಲೆಲ್ಲ ಸೌಖ್ಯ ತಾನೆ? ಈಟೊತ್ನಾಗೆ ಫೋನ್ ಮಾಡ್ತೀವ್ನಿ ಅಂತ ತಪ್ಪು ತಿಳ್ಕೊಬೇಡ. ಇಲ್ಲ ಹೇಳಿ. ಬಂಗಾರು ದೇವ್ರಿಗೆ ಹೋದ ಮ್ಯಾಕೆ ನಾನು ವಸುತವನೇ ಇರಬೇಕಾಗಿತ್ತು. ಆಗ ನಂಗೆ ಅದು ಒಳಿಲಿಲ್ಲ. ಈಗ ನಂಗೆ ಅನಿಸ್ತೈತೆ ನಾನು ತಪ್ಪು ಮಾಡಿಬಿಟ್ಟಿವ್ನಿ ಅಂತ. ಹಾಂ, ಸಿಂಗಾರ ನೆನಪಲ್ಲೇ ಊರಿಗೆ ಬಂದ್ಬಿಟ್ಟೆ. ಆದರೆ ಈಗ ನನ್ನ ಮನಸ್ಸು ವಿಲ ಅಂತ ಒದ್ದಾಡ್ತೈತೆ. ಪುಟ್ಟಕ್ಕ, ನಂಗೊಂದು ಸಹಾಯ ಮಾಡ್ತೀಯಾ? ಹೇಳಿ ಅವರೇ. ಯಾಕೋ ನನ್ನ ಮನಸ್ಸು ತಡೀತಿಲ್ಲ. ಒಂದು ಹೆಜ್ಜೆ ವಸುನೋಗಿ ನೋಡ್ಕೊಂಬತ್ತೀಯಾ? ಅಯ್ಯೋ, ಹೀಟೆ ತಾನೆ, ನೀವೇನು ಗಾಬರಿ ಆಗಬೇಡಿ, ನಾನು ಈಗಲೇ ಹೋಯ್ತೀನಿ. ತಪ್ಪು ತಿಳ್ಕೊಬೇಡ. ಅಯ್ಯೋ, ನಾನು ಯಾಕೆ ತಪ್ಪು ತಿಳ್ಕೊಳ್ಳಿ ಅವ್ವರೇ? ಹೊಸನು ನನ್ನ ಮಗಳಿದ್ದಂಗಲ್ವೇ? ನೀವೇನು ಯೋಚನೆ ಮಾಡಬೇಡಿ, ನಾನು ಈಗಲೇ ಹೋಯ್ತೀನಿ. ಹೋಗಿ ಅಲ್ಲಿ ಏನಾಗೈತೆ ಅಂತ ನೋಡ್ಕೊಂಡು ನಿಮಗೆ ಫೋನ್ ಮಾಡಿ ಹೇಳ್ತೀನಿ. ಸರಿನವ್ವ. ರಾಧಾ, ಇದೇನಿದೆ ಇಟ್ಟೊತ್ತಾಗೆ ಎಲ್ಲಿ ಹೊಂಟಂಗನೆ? ಅದು ಅಲ್ಲ ಕಂತಾಯಿ, ಮನೇಲಿ ಬಿಮ್ಮನ್ಸಿ ಅವಳ ಹಬ್ಬನೇ ಬಿಟ್ಬಿಟ್ಟು ಹಿಂಗೆ ಹೋಗದೆ. ಅದು ಹೊಸು ಅಲ್ವೇ ಕೂಗಾಡ್ತಿರೋದು? ಹೊಸಗೆ ಹೆರಿಗೆ ನೋವು ಬಂದಿದೆ, ಹೊಟ್ಟೆ ನೋವು ಅಂತ ಒದ್ದಾಡ್ತಿದ್ದಾಳೆ. ಅದಕ್ಕೆ ಹಾಸ್ಪಿಟ್ಲಿಗೆ ಹೊರಟಿದೆ, ಡಾಕ್ಟರ್ನ ಕರ್ಕೊಂಬರೋಣ ಅಂತ. ಅಯ್ಯೋ ನನ್ನ ತಾಯಿ, ಅವಳು ನಿನ್ ಜೊತೆ ಕರ್ಕೊಂಡು ಹೋಗೋದಲ್ವೇ ಡಾಕ್ಟರ್ ಇರ್ತಕ್ಕೆ? ಏ ಬಾ ಬಾ ಬಾ, ಹಂಗೆಲ್ಲ ಬಿಟ್ಟು ಹೋಗ್ಬೋದು ಬಾಯ್ಲಿ. ಅಯ್ಯೋ ಹೊಸು, ಅಯ್ಯ ಹೊಸು, ಏನಾಯ್ತು? ಇಲ್ಲಡಿ, ಎಚ್ಚರಾಗವ, ಎಚ್ಚರಾಗೆ. ನೋಡು, ಇಂಥ ಹೊತ್ತನ ಪ್ರಜ್ಞೆಗೆ ತಪ್ಪಾರ್ದು ಕಣ್ತಾಯಿ. ಎದ್ದಾಳ ಮ್ಯಾಕೆ, ಹೇಳುವ, ಹೇಳು. ಏನವ ಅಲ್ಲ ನಿಂತಿದ್ಯಾ? ಬಾಯಿಲೆ ಎಬ್ಸು ಬೇಡ. ನೋಡಿ ನೋಡು ನೋಡು, ನಾವೆಲ್ಲ ಇದ್ದೀವಿ. ಹೆದರ್ಕಬೇಡವ, ಹೆದರ್ಕಬೇಡಕ್ಕಂತ, ಹೆದರ್ಕಬೇಡ. ರಾಧಾ, ಹೋಗಮ್ಮ, ಒಸಿ ಬಿಸಿನೀರಿಗೆ ಹೋಗು. ಹಂಗೆ ಒಸಿ ಜೀರಿಗೆ ಕಷಾಯ ಕಾಯಿಸ್ಬಿಟ್ಟು ಅದಕ್ಕೊಂದಿಷ್ಟು ತುಪ್ಪ ಹಾಕಿ ತಗೊಂಬ. ತಾಯಿ ತಾಯಿ, ನೋಡು ಬೈ, ನೋಡು ನೋಡು, ನಾವೆಲ್ಲ ಇಲ್ಲೇ ಇದೀವಿ ಕಣವ. ನನಗೆ ಏನೂ ಆಗಕ್ಕಿಲ್ಲ ಕಂತೆ, ಏನೂ ಆಗಕ್ಕಿಲ್ಲ. ನಿಮ್ಮಿಂದ ಸಾನೇ ಉಪಕಾರ ಆಯಿತು. ಗುರುತು ಪರಿಚಯ ಇಲ್ದಿರೋರು ಅಂತ ನಮ್ಮನ್ನು ಕೈ ಬಿಡದೆ ಕಾಪಾಡುತ್ತಾರೆ. ನಿಮ್ಮ ಋಣನ ಹೆಂಗ್ ತೀರಿಸೋದು ಅಂತ ಗೊತ್ತಾಯ್ತಾ ಇಲ್ಲ. ಅಷ್ಟು ದೊಡ್ಡ ಮಾತೆಲ್ಲ ಆಡಬೇಡಿ. ಮನುಷ್ಯ ಕೈಲ ಸಹಾಯ ಮಾಡಬೇಕು ಅಲ್ವಾ? ನಮ್ಮಮ್ಮ ಯಾವಾಗಲೂ ಒಂದು ಮಾತು ಹೇಳ್ತಾ ಇದ್ಲು, ಊಟ ಹಾಕಕ್ತಿಲ್ಲ ಅಂತಂದ್ರು ಊಟ ಹಾಕೋರ್ ಮನೆ ತೋರಿಸ್ಬೇಕು ಅಂತ. ತೂಕದ ಮಾತು.
ಅದ್ಯಾರು ನಿಮ್ಮನ್ನು ಸಂದಕ್ಕಿಟ್ಟಿರಲಿ. ನೀವು ಮಾಡಿರೋ ಉಪಕಾರಕ್ಕೆ ಹೆಂಗೆ ಪ್ರತಿ ತೋರ್ಬೇಕು ಅಂತಲೇ ಗೊತ್ತಾಯ್ತಿಲ್ಲ. ಸಹಾಯಕ್ಕೆ ಸಹಾಯನೇ ಮೊದಲು. ನಾನು ಮಾಡಿದ ನಿಮಗೆ ಸಹಾಯ ಅನಿಸಿದ್ರೆ ಖುಷಿನೇ, ಅದನ್ನ ಅಳೆಯಕ್ಕೆ ಹೋದ್ರೆ ಬೇಜಾರಾಗ್ತದೆ. ಅಯ್ಯೋ ಇಲ್ಲ ಇಲ್ಲ, ಬರೀ ಮಾತಿಗೆ ಉಳ್ದೆ ಅಷ್ಟೆ. ಆದರೂ ನಮ್ಮ ಊರಿಗೆ ಬಂದಾಗ ಹೀಗಾಗಬಾರ್ದಿತ್ತು. ರಕ್ಷಣೆ ಮಾಡೋಕ್ಕೆ ನೀವೇ ಇದ್ರಲ್ಲ. ಇಲ್ಲ, ದೇವ್ರ ಕೃಪೆ. ಅಮ್ಮ, ನಾನು ನಿಮಗೊಂದು ಮಾತು ಹೇಳಿದ್ರೆ ಬೇಜಾರಾಗಲ್ಲ ತಾನೆ? ಅಯ್ಯಯ್ಯೋ, ಬೇಜಾರು ಯಾಕೆ? ಅದು ಏನು ಅಂತ ಹೇಳಿ. ಅಮ್ಮ, ನೀವೇ ನಿಮ್ಮ ಮನೇಲಿ ಯಜಮಾನಿಯಾಗಿ ಮನೆ ಕಾಯ್ತಿದ್ದೀರ ಅಲ್ವಾ? ಮನೆ ಚಿಂತೆ, ಮಕ್ಕಳ ಚಿಂತೆ, ನಿಮ್ ನಂಬ್ಕೊಂಡವ್ರ ಚಿಂತೆ ಕಮ್ಮಿ ಆಗ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಹೇಳಿ? ನಾನು ಹೇಳೋ ಮೊದಲು ಕಷ್ಟವಾದ್ರೂ ಈ ಕೆಲಸ ಮಾಡೋದ್ರಿಂದ ನಿಮ್ಮ ಮನೆ ದುಷ್ಟರ ಕಣ್ಣಿಂದ ಸುರಕ್ಷಿತವಾಗಿರುತ್ತೆ. ಅದೇನು ಅಂತ ಹೇಳಿ, ಅದೇಟೆ ಕಷ್ಟ ಆದರೂ ನಾನು ಮಾಡ್ತೀನಿ. ಅಮ್ಮ, ದೇವರತ್ತ ಸಂಕಲ್ಪ ಮಾಡಿಕೊಂಡು 3 ದಿನ ಮೌನ ವ್ರತ ಮಾಡಿದ್ರೆ ನಿಮ್ಮ ಮನೆಗೆ ತುಂಬಾ ಒಳ್ಳೇದಾಗುತ್ತೆ. ಹಾಗಂತ ನೀವು ಮಾಡ್ಲೇಬೇಕು ಅಂತ ಏನಿಲ್ಲ. ನಾನು ಮೌನ ವ್ರತ ಮಾಡ್ತೀನಿ. ನಮ್ಮ ಮನೆಗಿಂತ ದೊಡ್ಡದು ನಂಗೆ ಬೇರೆ ಯಾವುದೂ ಇಲ್ಲ. ಸಮಾಧಾನ ಮಾಡು. ಉಸಿರು ತಗೋ. ಪುಟ್ಟಕ್ಕವ್ರೆ, ಇಲ್ಲಿ ತಡಿ ಹಂಗೆ ಮಾಡಬಾರ್ದು. ನೋಡಿ ಹಂಗೆ ಮಾಡಬಾರ್ದು ಕಣಮ್ಮ, ಹಂಗೆ ಮಾಡಬಾರ್ದು. ಇಲ್ಲಿ ನೋಡು. ಛೇ, ಸಿಕ್ಕಾಕೊಂಡ್ಬಿಟ್ನಲ್ಲ. ಹೇಗೆ ಇಲ್ಲಿಂದ ಎಸ್ಕೇಪ್ ಆಗೋದು? ನೋವು ತಡ್ಕೊಳಕ್ಕಾಗ್ತಿಲ್ಲವ್ವ. ಹೊಸ ಇಲ್ಲಿ ನೋಡವಾ, ಇಲ್ಲಿ ನೋಡು. ನೋವು ತಡ್ಕೋಬೇಕಂತ ಉಸಿ ಬಿಡಬಾರ್ದು. ಹಾಂ, ಇಲ್ಲಿ ನೋಡು ಹಂಗೆ ಅಲ್ಲಿ ನೋಡು. ಗಟ್ಟಿ ಮನಸ್ಸು ಮಾಡ್ಬೇಕಂತ ಈಗ. ಗಟ್ಟಿ ನೋಡು. ಓ ಹೊಸ, ನಿಂಗೂ ನಿನ್ನ ಮಗಿಗೂ ಏನೂ ಆಗಕ್ಕಿಲ್ಲ. ನಾನು ಬಂದಿದ್ದೀನಲ್ಲ ಇವಾಗ. ಇವ್ರೇನು ಡಾಕ್ಟ್ರಾ? ಮೊದಲೇ ಇವಳಿಗೆ BP ಕಾಂಪ್ಲಿಕೇಶನ್ ಇದೆ. ಇವರು ಇನ್ನೇನೋ ಮಾಡೋಕ್ಕೆ ಹೋಗಿ ಹೆಚ್ಚು ಕಮ್ಮಿ ಆದರೆ ಅದು ನನ್ನ ತಲೆ ಮೇಲೆ ಬರುತ್ತೆ. ಬನ್ನಿ, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ ಬೇಗ. ಅಯ್ಯೋ ರಾಧಾ, ಇವಾಗ ಆಸ್ಪತ್ರೆ ಡಾಕ್ಟ್ರು ಅಂತೆಲ್ಲ ನಾವು ಹೋಗಕ್ಕಾಗಕ್ಕಿಲ್ಲ. ತಡ್ಕ ಇಲ್ಲಿ ನೋಡು. ಸರಿಗೆ ಗೇಟ್ ಹತ್ರ ಬಂದ್ಬಿಟ್ಟೆ ಕಣವಾ. ಹೋಗು ನೀನು, ಹೋಗು. ಬಟ್ಟೆ ತಗೋಬಾ. ಮೆತ್ತಿರೋದು ಏನೋ ಹತ್ತಿದು ಸುತ್ತವಾಗಿರ್ಬೇಕು. ಆದರೂ ಬಸ್ಸು ಇಷ್ಟೊಂದು ಓದಾಡ್ತಿರೋದು ನೋಡಿದ್ರೆ ನಂಗೆ ತುಂಬ ಭಯ ಆಗ್ತಿದೆ. ಅಯ್ಯೋ, ಈಗ ಮಾತಾಡ್ಕೊಂಡು ನಿಂತ್ಕೊಳ್ಳೋ ಟೈಮ್ ಅಲ್ಲ ಕಣವ ರಾಧಾ. ನಾನು ಹೇಳ್ದಷ್ಟು ಮಾಡು, ಹೋಗು. ಹೇ ಹೊಸು ಶಶಿ ನೋಡಿ ಗಾಬರಿ ಆಗ್ಬೋದು. ಕಣ್ಬಿಡು ಎಚ್ಚರಾಗು. ಇದೇ ಸರಿಯಾದ ಸಮಯ. ಮೊದಲಿನಿಂದ ಜಾಗ ಖಾಲಿ ಮಾಡಬೇಕು. ಚಾಮುಂಡವ್ವ, ಈ ಮಗಿಗೆ ಏನೂ ಆಗ್ದಂಗೆ ಮಾಡುವ. ನನ್ನ ಕೈ ಹೆರಿಗೆಗಳು ಯಾವತ್ತೂ ಹುಸಿ ಹೋಗಿಲ್ಲ. ತಾಯಿ ಮಗಿನ ಜಾಪರ್ ಮಾಡಿಕೊಡ್ತಾಯಿ. ಹೊಸು ಕಣ್ಬಿಡು. ಗಾಬರಿ ಆಗ್ಬೇಡ ರಾಧಾ. ಅಯ್ಯೋ, ಇದು ನೀರು ತಣ್ಣಗಾಯ್ತಾಯ್ತಲ್ವಾ? ಸುಡೋ ನೀರು ನೋಡಿ, ಸುಡೋ ತರಬೇಕು. ತಗೊಂಡು ಹೋಗಿದ್ರೆ ಇದನ್ನು ತಗೊಂಡು ಸುಡೋ ನೀರು ತಗೋಬಾ.
ಕೇಳಿಸ್ಕೊ ಹೊಸು ಇಷ್ಟು ದಿನನೇ ಮಗಿನ ಮ್ಯಾಗೆ ಜೀವ ಮಡ್ಕೊಂಡಿದ್ದೆ ಹಾಂ ಈಗ ಇವನು ಹಾಕಿಲ್ಲ ಕಣವ ಇವನು ಹಾಕಿಲ್ಲ ಮಗ ಏನು ಹೊಸಿ ಹೊತ್ನಾಗೆ ನಿನ್ನ ಮೊಡ್ಲಾಗ ಮಲ್ಕೊಂಡಿರ್ತೈತೆ ನೋಡು ನೋಡು ದೇಹದಾಗಿನ ಶಕ್ತಿ ಕಳ್ಕೊಬಾರ್ದು ಮುಕ್ಕು ನೋವು ಬರ್ತೈತೆ ಮುಕ್ಕು ನೋವು ಅಂತಾರದಕ್ಕೆ ಮುಕ್ಕಬೇಕು ಅದನ್ನು ಬಿಟ್ಕೊಡ್ಬಾರ್ದು ಎಷ್ಟು ಸಾಧ್ಯ ಆಯಿತು ಅಷ್ಟು ಬಲ ಹಾಕಿ ಮುಕ್ಕಬೇಕು ಹಾಂ ಅಂದ್ರೆ ಇನ್ನು ಒಳ್ಳೆತನ ಬಿಟ್ಟಿಲ್ಲ ಇನ್ನೊಬ್ರನ್ನ ನಂಬೋದು ಬಿಟ್ಟಿಲ್ಲ ಅದೇ ನಮಗ್ ದೊಡ್ಡ ಅಸ್ತ್ರ ಮಗ ಆದ್ರೂ ಅವ್ರೆಲ್ರೂ ನಂಬೋ ಹಾಗೆ ನೀನ್ ಮಾತಾಡಿದ್ಯಾ ಅಂದ್ರೆ ನೀನ್ ನನ್ನ ಮಗನೇ ಬೇಸ್ ಅಮ್ಮ ನಾನು ಆ ಥರ ಮಾತಾಡಿ ಅವ್ರನ್ನ ನಂಬಿಸೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ? ನೀನು ಕಷ್ಟಪಟ್ಟಿದ್ದಕ್ಕೂ ಸಾರ್ಥಕ ಆಯ್ತು ಮಗನೇ. ಇನ್ಮೇಲಿಂದ ನನ್ನ ಆಟ ಶುರು. ಈ ಸಿಂಗಾರಮ್ಮ ಇನ್ಮೇಲೆ ಬಂಗಾರಮ್ಮ ಆಗ್ತಾಳೆ. ಅವಳ ಸಾಮ್ರಾಜ್ಯನ ಇವಳು ದಕ್ಕಿಸ್ಕೊತಾಳೆ. ಯಾಕವ ಸ್ನೇಹ ಹುಷಾರಾಗಿದೆಯಾ ಅಲ್ವೇ? ಹ್ಞೂ ಅತ್ತೆ, ನಾನು ಹುಷಾರಾಗೇ ಇದ್ದೀನಿ. ಮತ್ತು ಯೋನ್ ಚಿಂತೆ ಮಾಡ್ತಿದ್ಯಾ? ಇವತ್ತು ನಮ್ಮ ಮೇಲೆ ಅಟ್ಯಾಕ್ ಮಾಡಿದವರು ಕಾಡು ಜನರ ಥರ ನನಗೆ ಕಾಣಿಸ್ತಿರ್ಲಿಲ್ಲ. ಶ್ರೀ, ನೀವೇ ಯೋಚನೆ ಮಾಡಿ, ಅವ್ರು ಹಾಕೊಂಡಿದ್ದ ಬಟ್ಟೆ, ಅವ್ರು ಮಾತಾಡ್ತಿದ್ದ ರೀತಿ ಹೇಗಿತ್ತು ಅಂತ. ನೀವು ಹೇಳೋದು ಅದ್ಯಾರೋ ಯೋನು, ಆದರೆ ಇನ್ಯಾರೋ ಸಹಾಯ ಮಾಡಿದ್ರು ಅಲ್ವೇ? ಅವ್ರುಗಳ ಕಾಡು ಜನರು ಅಲ್ವೋ? ಆದರೆ ನಾವೆಲ್ಲರೂ ಅಪಾಯದಿಂದ ಪಾರಾದ್ವಿ ಅಲ್ವೇ? ಆದರೂ ಅವ ಈ ಊರ್ನವ್ರಿಗೆ ನಾವೇನು ಗೊತ್ತು? ನಮ್ಮ್ಯಾಕೆ ಯಾಕೆ ದಾಳಿ ಮಾಡಿದ್ರು? ಹಿಂಗೆ ಯೋಚನೆ ಮಾಡಿದರೆ ದೇವ್ರನ್ನ ನೋಡೋಕೆ ಬಂದಿರೋ ನಮಗೆ ನೆಮ್ಮದಿ ಇರಾಕಿಲ್ಲ. ಮೇಲಾಗಿ ಈ ಊರ್ನಾಗೆ ನಮ್ಮ ಯಾಕೆ ಯಾರು ದಾಳಿ ಮಾಡ್ತಾರೆ? ಅಪ್ಪಯ್ಯ, ಅವ್ರ ಕಾಡ್ ಜನನೇ ಆಗಿರ್ಬೇಕು. ಅದ್ಯಾರೋ ಯೋನು, ಒಟ್ನಾಗೆ ನಮ್ಗೆ ಯಾರಿಗೂ ಯೋನು ಆಗಲಿಲ್ಲ ಅನ್ನೋದೇ ಸಮಾಧಾನ. ಅತ್ತೆ, ನೀವು ಈ ಮೌನವ್ರತ ಮಾಡಲೇಬೇಕಾ? ಒಂದೊಂದು ಕಿತ ಅದ್ಯಾರು ಯಾರ್ಯಾರ ಬಾಯಿನಾಗೆ ಯೋನ್ ಯೋಳಿಸ್ತಾನೆ ಅನ್ನೋದೇ ಗೊತ್ತಾಗಕ್ಕಿಲ್ಲ. ಆ ಹುಡ್ಗನೂ ನಮ್ಗೆ ಒಳ್ಳೇದಾಗಲಿ ಅಂತಾನೆ ತಾನೇ ಹೇಳಿರೋದು. ನಾನು ಆಟಯ್ಯ ಒಂದು ಕ್ಷಣನೂ ಯೋಚನೆ ಮಾಡ್ದಂಗೆ ಒಂದೇ ಮನಸ್ಸಿಂದ ಒಪ್ಕಟ್ಟಿ. ಕೆಲವೊಂದು ಕಿತ ಮೌನ್ದಾಗೆ ದ್ಯಾವ್ರು ಕಾಣಿಸ್ತಾನಂತೆ. ನಿಮ್ಗೆ ಒಪ್ಪಿಗೆ ಇದ್ರೆ ಸರಿ ಅತ್ತೆ. ಈಗಾಗಲೇ ತಡ ಆಗೈತೆ, ಹೋಗಿ ಮನಕಳಿ. ಒತ್ತಾರೆ ಬೇಗ ಎದ್ದೊಳ್ಬೇಕು. ರಾಧಾ, ಹಂಗೆ ಹಿಡ್ಕೊಳವ ಹಿಡ್ಕ ಈ ಕಾಲಾಗ ಇನ್ನೊಂದು ಎರಡು ಕಿತ್ತ ತಾಯಿ, ಇನ್ನೊಂದು ಎರಡು ಕಿತ್ತ ಆಗ್ತಿಲ್ಲ ನನಗೆ.
ನೋಡ್ದಾ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಮಹಾಲಕ್ಷ್ಮಿ ಬಂದಳವ. ದೇವಸ್ಥಾನದ ರಥ ಆಗೋಯ್ತಾ? ಫೆಬ್ರವರಿಯಲ್ಲೇ ಮುಗಿದೋಯ್ತು. ಮುಂದಿನ ಸತಿ ತಪ್ಪದೆ ಬರಬೇಕು. ಸರಿ ಸರಿ. ನಿಮಗೆ ತ್ಯಾವ್ರ ಮೇಲೆ ಚೆನ್ನಾಗಿ ಭಕ್ತಿ ಅನಿಸಿದೆ ಅಲ್ವಾ? ಹೌದಣ್ಣ, ಇಲ್ಲೇ ದೇವಸ್ಥಾನ ಸುತ್ತಮುತ್ತ ಬೆಳೆದಿದ್ದಲ್ವಾ, ಅದ್ರ ಪ್ರಭಾವನೇ ಹೆಚ್ಚು. ನಿನ್ನ ಹೆಸರು ಒಂಥರ ಸಂದೇಹ ಐತೆ, ಕಲಿ. ನೀನು ಕಲಿ, ನಾನು ಕಂಟಿ. ಕಲಿ, ನಮ್ಮೂರಿಗೂ ನಿಮ್ಮ ಅವ್ವನ್ನ ಮನೆಯವ್ರನ್ನೆಲ್ಲ ಕರ್ಕೊಬಾ. ಆಯ್ತಣ್ಣ. ಅಣ್ಣ, ಹುಣ್ಮೇಲಿ ಇಲ್ಲಿ ವಿಶೇಷವಾದ ಪೂಜೆ ಆಗುತ್ತೆ. ಆಗ ಚಂದ್ರನ ಬೆಳಕು ಪೂರ್ತಿ ವಿಗ್ರಹದ ಮೇಲೆ ಬೀಳುತ್ತೆ. ಆಗ ವಿಗ್ರಹಕ್ಕೆ ವಿಶೇಷವಾದ ಶಕ್ತಿ ಬರುತ್ತೆ ಅನ್ನೋದು ಇಲ್ಲಿ ಜನರ ನಂಬಿಕೆ. ಆ ಸಮಯದಲ್ಲಿ ಯಾರು ದೇವ್ರ ದರ್ಶನ ಮಾಡ್ತಾರೋ ಅವ್ರ ಜನ್ಮಾಂತರದ ಕರ್ಮ ಕಳೆಯುತ್ತಂತೆ. ಶಾಲೆ ತಿಳ್ಕೊಂಡಿದ್ದೆ ಕಣಪ್ಪ. ಅಮ್ಮ, ನೀವು ದೇವ್ರನ್ನ ಒಂದೇ ಮನಸ್ಸಿಂದ ಪ್ರಾರ್ಥನೆ ಮಾಡಿ ವ್ರತನ ಪ್ರಾರಂಭ ಮಾಡಿ. ನಾನು ಅತ್ತೆ ಜೊತೆ ಈ ಸಂಕಲ್ಪ ಮಾಡ್ಕೋಬೋದಾ? ಮನೆ ಹಿರಿಯರು ಮಾತ್ರ ಇದನ್ನ ಮಾಡಬೇಕು. ಆನಂತರ ಮಾತ್ರ ಸೊಸೆಗೆ ಅವಕಾಶ ಇರೋದು. ಅಮ್ಮ, ನೀವು ಹರಕೆ ಮಾಡ್ಕೊಂಡಿದ ತಕ್ಷಣ ನಿಮ್ಮ ವ್ರತ ಪ್ರಾರಂಭ ಆಗುತ್ತೆ. ಯಾವುದೇ ಕಾರಣಕ್ಕೂ ಯಾವುದೇ ಸಮಯದಲ್ಲೂ ನೀವು ಮಾತಾಡೋ ಹಾಗಿಲ್ಲ. ಮಾತಾಡಿದ್ರೆ ಅನಾಹುತ ತಪ್ಪಿದ್ದಲ್ಲ. ಆಯ್ತಪ್ಪ. ಬನ್ನಿ. ಏನಪ್ಪ, ನಾನು ಈ ಊಟ ಮಾಡ್ಬೋದೆ? ಯಾಕಪ್ಪಾಜಿ? ಇಲ್ಲಿ ಗಂಟ ನಮ್ಮ ಬಂಗಾರ ನಮ್ಮ ಮನೆಗೋಸ್ಕರ ಜೀವನ ಸವಸವಳೆ. ನಾನು ಅವಳು ಕಸದಾಗೆ ಸ್ವಲ್ಪನೂ ಭಾಗಿಯಾಗಿಲ್ಲ. ಈಗ ನೀನು ಹೇಳ್ದಂಗೆ ಮನೆಗೆ ಒಳ್ಳೇದಾಗಲಿ ಅಂತ ವ್ರತ ಮಾಡ್ತಾವಳೆ. ಅದ್ರಾಗೆ ಭಾಗಿಯಾಗೋಣ ಅಂತ. ಬೇಡ ಅನ್ಬೇಡ ಬಂಗಾರ, ಈಸ್ಟ್ ವರ್ಷದಾಗೆ ಒಂದು ಅವಕಾಶ ಸಿಕ್ಕೈತೆ. ಅದು ದೇವ್ರ ಕಾರಣೀಯ. ಕಣ್ ತುಂಬ್ಕೊಳ್ಳೋಷ್ಟು ಪ್ರೀತಿ ಮಾಡ್ತಿದ್ದೆ ಅವಳನ್ನ. ಏಯ್, ಈ ಬಂಗಾರಮ್ಮನ ಸ್ಥಾನ ನಮ್ಮಮ್ಮ ಕೊಟ್ಟು ಭಿಕ್ಷೆ ಕೊಡೋ ಮುದಿಯ. ಯಾಕಲ್ಲಿ ಇವರ ನೋಡಿ ಆಶ್ಚರ್ಯ ಆಯ್ತಾ? ಹಾಗೇನಿಲ್ಲ, ಇವರಿಬ್ರು ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ. ಗಂಡ ಹೆಂಡ್ತಿ ಅಂದ್ರೆ ಹೀಗೆ ಇರಬೇಕು. ಏನಪ್ಪ ಕಲಿ, ಈ ವ್ರತ ನಾನು ಮಾಡ್ಬೋದೇ? ಮಾವಯ್ಯ ಅವರೇ ಆಗಲೇ ಹೇಳಿದ್ರಲ್ಲ ಮನೇಲಿರೋ ಹಿರಿಯರು ಮಾಡ್ಬೋದು ಅಂತ. ನಿಜಾನೇ, ಆದರೆ ಅಪ್ಪಾಜಿ ಮಾತು ಕೇಳ್ತಾ ಇದ್ರೆ ಅವ್ರ ಮನಸ್ಸಲ್ಲಿ ಬೇರೆನೋ ಸಂಕಲ್ಪ ಮಾಡ್ಕೊಂಡಂಗಿದೆ. ಅದ್ರ ಮೇಲೆ ಗಂಡ ಹೆಂಡ್ತಿ ಅಂದರೆ ಅರ್ಧನಾರೀಶ್ವರ ಇದ್ದಂಗಲ್ವಾ? ನೀವಿಬ್ರು ವ್ರತ ಮಾಡಿದ್ರೆ ಯಾವ ಸಮಸ್ಯೆನೂ ಇಲ್ಲ, ಡಬಲ್ ಆಶೀರ್ವಾದ ಸಿಗುತ್ತೆ. ಓಹೋ, ಈ ಲೆವೆಲ್ಲ ಆಯ್ತು ಮಾಡೋ. ನೀನು ಮೌನ ವ್ರತ ಮಾಡಿದ್ರೆ ನಮ್ಮಮ್ಮಂಗೆ ದಾರಿ ಸಲೀಸು. ಅಪ್ಪಾಜಿ,
ನೀವು ಮನಸ್ಸಲ್ಲಿ ಸಂಕಲ್ಪ ಮಾಡಿಕೊಂಡು ದೇವ್ರ ದಾನ ಮಾಡಿ. ಅಮ್ಮ, ನೀವು ದೇವಸ್ಥಾನನ 11 ಪ್ರದಕ್ಷಿಣೆ ಹಾಕಿ. ನಾನು ಅತ್ತೆ ಜೊತೆ ಹೋಗಿ ಬರ್ತೀನಿ. ಅಕ್ಕ, ಅಮ್ಮ ಬಂದ ಮೇಲೆ ನೀವಿಬ್ರು ದಂಪತಿ ಸಮೇತ ಸೇರಿ ಪ್ರದಕ್ಷಿಣೆ ಹಾಕಬೇಕು. ನಾನು ಅತ್ತೆ ಜೊತೆ ಈಗ ಯಾಕೆ ಹೋಗಬಾರ್ದು? ಅತ್ತೆ ಮಾಡಿರೋ ಸತ್ಕರ್ಮದ ಹಾದಿಲಿ ಮಗ ಸೊಸೆ ನಡೆಯಬೇಕು ಅನ್ನೋದು ವಾಡಿಕೆ. ಸರಿ.